ನನಗೆ ಎಕ್ಸಾಮ್ಸ್ ನಡಿಬೇಕಾದ್ರೆ ನಮ್ಮ ಮನೆಯವರೇ ರೀಲ್ಸ್ ಮಾಡೋಕೆ ಹೋಗೋಣ ಬಾ ಅಂತ ಕರೆಯೋರು. ಆದರೆ ನಾನು ಇವಾಗ ಕರಿತಾ ಇದ್ದರೆ ಇವಾಗೊಂದು ನಾಳೆ ಒಂದು ಅಂತ ಕತೆ ಹೊಡಿತಾ ಇದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದೊಳೆ ಫ್ರೆಶ್ ಅಪ್ ಆಗಿ ಬಿಸಿಯಾಗಿ ಒಂದು ಕಪ್ ಕಾಫಿ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಕಾಫಿ ಕುಡ್ಕೊಂಡು ಕೂತಿದ್ದೆ. ಅದಾದಮೇಲೆ ತಿಂಡಿ ಏನು ಮಾಡ್ಕೊಳ್ಳಿಲ್ಲ, ಡೈರೆಕ್ಟಾಗಿ ಅಡುಗೆ ಮಾಡಿಕೊಂಡೆ. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗೋದಿತ್ತು ಅಂತ ನಾನು ಕೂಡ ಬೇಗ ರೆಡಿ ಆದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು, ಕೆಲಸಕ್ಕೆ ಹೋಗಿದ್ದು. ಅವರು ನಾನು ಒಂದು ಪ್ಲೇಸಿಗೆ ಹೋಗೋದಿತ್ತು ಪ್ರಮೋಷನ್ ಶೂಟ್ಗೆ ಅಂತ. ಅಲ್ಲಿಗೆ ಹೋಗಿ ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ವಿ. ಇನ್ನು ಪರ್ಸ್ನಲಿ ನಾನು ನಿಮ್ಗೆಲ್ರಿಗೂ ಕೂಡ ಈ ಪ್ಲೇಸ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ಚೆನ್ನಾಗಿದೆ ಇವಾಗಿನ ಕಲೆಕ್ಷನ್ಸ್ ಅಂತೂ, ಅದು ಕೂಡ ಅಫೋರ್ಡಬಲ್ ಪ್ರೈಸಲ್ಲಿದೆ. ಹಾಗೆ ನಾನು ಶೂಟಿಗೆ ಹೋಗಿದ್ದವಳು ಒಂದು ಜೊತೆ ತೊಗೊಂಡು ಬಂದೆ ಡ್ರೆಸ್ನ. ವಿಡಿಯೋ ಅಪ್ಲೋಡ್ ಮಾಡಿದಾಗ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಇನ್ನು ಅಲ್ಲಿ ವಿಡಿಯೋ ಎಲ್ಲ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ದಿನಸಿ ತೊಗೊಳ್ಳೋದಿತ್ತು ಅಂತ ಅಂಗಡಿಗೆ ಹೋಗಿ ತೊಗೊಂಡು ಅಲ್ಲಿಂದ ಸೀದಾ ಸಹನಾ ಸಲೂನ್ ಹತ್ರ ಬಂದ್ವಿ. ಈ ಸಲೂನಲ್ಲಿ ಲೇಡಿ ಬ್ಯೂಟಿಷಿಯನ್ಗೆ ವೇಕೆನ್ಸಿ ಇದೆ. ನೀವೇನಾದರೂ ಬ್ಯೂಟಿಷಿಯನ್ ಆಗಿದ್ದು ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಲ ಕಾಲ್ ಮಾಡಿ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಇನ್ನು ನಾವು ಅಲ್ಲಿಂದ ಸೀದಾ ಮತ್ತೆ ಮನೆ ಕಡೆ ಹೊರಡೋಣ ಅಂತ ಹೊರಡ್ವಿ. ಅಷ್ಟರಲ್ಲಾಗಲೇ ಸೋನೆ ಮಳೆ ಶುರು ಆಗೋಗ್ಬಿಟ್ಟಿತ್ತು. ಒಂದ್ ಕಡೆ ಥಂಡಿ ಕೂಡ ಆಗ್ತಾ ಇತ್ತು ಅಂತ ಮನೆಗೆ ಬಂದೊಳೆ ಫಸ್ಟ್ ಪ್ಯಾಕ್ ಅಪ್ ಆಗ್ಬಿಟ್ಟೆ. ಇನ್ನು ಅದೇ ಗ್ಯಾಪಲ್ಲಿ ತುಂಬಾ ಹೊಟ್ಟೆ ಸಿಗ್ತಾಯಿತ್ತು ಅಂತ ಊಟಕ್ಕೆ ಇಟ್ಕೊಂಡು ಊಟ ಮಾಡೋಣ ಅಂತ ಕೂತ್ಕೊಂಡೆ. ಅದಕ್ಕೆ ನಮ್ಮ ಮನೆಯವರು ದೂರದಿಂದಾನೇ ಗುರಾಯಿಸ್ತಾ ಇದ್ದಾರೆ, ಒಬ್ಳೆ ತಿಂತಾ ಇದೆಯಲ್ಲ ಅಂತ. ಜೊತೆಗೆ ಅವ್ರಿಗೂ ಒಂದೆರಡು ತುತ್ತು ತಿನ್ನಿಸ್ಕೊಂಡು ನಾನು ಸ್ವಲ್ಪ ತಿನ್ಕೊಂಡು ಅದಾದ್ಮೇಲೆ ಅವ್ರು ಸಪ್ರೇಟಾಗಿ ಕೂತ್ಕೊಂಡು ತಿಂತಾ ಇದ್ರು. ಇನ್ನು ನನಗೆ ಎಕ್ಸಾಮ್ ಇರೋ ಟೈಮಲ್ಲಿ ನನ್ನನ್ನು ಹಿಂಸೆ ಮಾಡ್ತಾ ಇದ್ರು, ಬಾ ರೀಲ್ಸ್ ಮಾಡೋಕೆ ಹೋಗೋಣ ಅಂತ. ಆದರೆ ಇವಾಗ ಫ್ರೀ ಆಗಿದ್ದೀನಿ, ಬನ್ನಿ ರೀಲ್ಸ್ ಮಾಡೋಕೆ ಹೋಗೋಣ ಅಂತ ಕರೆದ್ರೆ ಇವತ್ತು ಹೋಗೋಣ ನಾಳೆ ಹೋಗೋಣ ಮಳೆ ಬರ್ತಾ ಇದೆ ಅಂತ ಬರೀ ಇದೇ ಥರ ಕತೆ ಹೊಡಿತಾ ಇದ್ದಾರೆ. ನೀವಾದರೂ ಸ್ವಲ್ಪ ಹೇಳಿ. ಅದೇ ಗ್ಯಾಪಲ್ಲಿ ಈ ಪುಟಾಣಿ ಬರ್ಡೇ ಇದೆ ಅಂತ ನನಗೆ ಚಾಕ್ಲೇಟ್ ಕೊಟ್ಟು ಹೋಗೋಕ್ಕೆ ಅಂತ ಬಂದಿತ್ತು. ಅದಕ್ಕೊಂದು ವಿಶ್ ಮಾಡಿ ಮರಿದಲ್ಲೇ ಚಾಕ್ಲೇಟ್ ಇಸ್ಕೊಂಡು ಬಾಯ್ ಹೇಳಿ ಕಳಿಸಿದ್ದಾಯ್ತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.